Huh? Wife has taken 5.5 tulas of gold and 2 lakh rupees. Unless she returns, he is not ready. I have convinced him. I tried my best. ಆಯ್ತು ಮೇಂಟೆನೆನ್ಸ್ ಅವಾರ್ಡ್ ಮಾಡ್ತೀವಿ. ಅಲೆಮನಿ ಕೊಡಿ, ಪರ್ಮನೆಂಟ್ ಅಲೆಮನಿ ಕೊಡಿ. Lords, 10 I ಲಕ್ಷ had- ಆರ್ಡರ್ Lords, ಮಾಡ್ತೀವಿ. whatever my lords have suggested, I have suggested him everything. ಆಯ್ತು, 10 ಲಕ್ಷ Even if till ಕೊಡ್ಬೇಕಾಗತ್ತೆ today ವೈಫ್ maintenance, ಮಗುಗೆ. what could be maintenance? ಕೊಟ್ಬಿಡಿ. ಆಯ್ತು, ಮಗುಗೆ ಮತ್ತೆ ತಾಯಿಗೆ ಅವ್ರಿಗೆ ಕೊಡ್ಬೇಕಾಗತ್ತೆ. 10 ಲಕ್ಷ ಆರ್ಡರ್ ಮಾಡ್ತೀವಿ, ಕೊಡಿ. I have 10 ಮೆಟ್ರ್ ಇದು. ಇಲ್ಲ ಒಳಗೆ ಹಿಡ್ದ ಒಳಗೆ ಹಾಕ್ತಾರೆ. ನಾವ್ ಇನ್ನೇನ್ ಮಾಡ್ತೀವಿ? ಒಪ್ಪಿದ್ರೆ ಒಪ್ಪಿ, ಇಲ್ಲ 10 ಲಕ್ಷ ಆರ್ಡರ್ ಮಾಡ್ತೀವಿ. ಯು ಪೇ ಮೇಂಟೆನೆನ್ಸ್ ಕೊಡ್ಬೇಕಾಗತ್ತೆ. ಇನ್ನೂವರೆಗಂತೂ ನೋಡಿಲ್ಲ, ಅವ್ರಂತೂ ನೋಡ್ಕೊಂಡಿಲ್ಲ, ಇಲ್ಲ. ಮಗುನಂತೂ ನೋಡ್ಕೊಂಡಿಲ್ಲ. ಅಡ್ಮಿಟೆಡ್ ಫ್ಯಾಕ್ಟ್ ಅಲ್ವಾ? ಮಗುನ್ ತಾಯಿನೇ ನೋಡ್ಕೊಂಡು ಯಾರು ನೋಡ್ಕೊಳ್ಳೋದು? ಮತ್ತೆ ಮಗುದ್ ಖರ್ಚಲ್ಲಿ ಯಾರು? I know. My lords, I had whatever my lords suggested, I had told everything. Nothing has been. Nothing. ಅಲ್ಲ, ಅವ್ರೊಂದು ದುಡ್ಡು ಬೇಡ ಅಂತ ಹೇಳಿದ್ರು. ಎಲ್ಲ ಸೇರಿಬಿಟ್ಟು ಅವ್ರಿಗೆ ಸೇರಿಬಿಟ್ಟು 10 ಲಕ್ಷ ಆರ್ಡರ್ ಮಾಡ್ತೀವಿ, ಕೊಡಿ. ಮಗುನ ತಾಯಿನೇ ನೋಡ್ಕೊಂಡಿದ್ದಲ್ಲ. Oh, that is true, my ಮತ್ತೆ lords. ಮಗು I'm not saying- ನೋಡ್ಕೊಳ್ಳೋದೇನು ಹುಡುಗಾಟಿಗೆ ಕೆಲಸ. ಮತ್ತೆ ಜಸ್ಟ್ ಬರೇ ದುಡ್ಡಿನ ಪ್ರಶ್ನೆ ಅಲ್ಲ. Yesterday evening, I called them to my office. I told I'm going to draft a compromise petition every Sunday. But they said unless they pay, I'm not ready. He told me not side. And I could not make any efforts for drafting of compromise petition. ಅಲ್ಲ, ವಿ ಕಾಂಟ್ ಫೋರ್ಸ್ ಮಾಡ್ತಾರೆ. ಫೋರ್ಸ್ ಮಾಡಕ್ಕಾಗಲ್ಲ. It's true, my lords. I had informed him, you cannot force, and even if ನಾವು ಫೋರ್ಸ್ ಮಾಡ್ಲಿಕ್ಕೆ ಬರಲ್ಲ ಪಾರ್ಟಿಗೆ. true. ನಾವು ಆರ್ಡರ್ ಮಾಡಬಹುದು, ಫೋರ್ಸ್ಫುಲ್ ಆರ್ಡರ್ ಮಾಡಬಹುದು. ಅಲ್ಲ, ಒಂದು ಮಾತು ಅವ್ರಿಗೆ ಹೇಳಿ, ಅಲೆಮನಿ ಕೂಡ ಆರ್ಡರ್ ಮಾಡ್ತೀವಿ, ಮಗುಗೆ ಅವ್ರ ತಂದೆ ಕೊಡ್ಬೇಕಾಗತ್ತೆ ಅಂತ ಆರ್ಡರ್ ಮಾಡ್ತೀವಿ. ಅಲಾವ್ ಮಾಡಿ ಡೈವರ್ಸ್ ಅಂತ ಅಲಾವ್ ಮಾಡ್ತೀವಿ, ಪ್ಲಸ್ ಮಗುಗೆ ದುಡ್ಡು ಕೊಡ್ಬೇಕಾಗತ್ತೆ. ಮಗುಗೆ ಅಪ್ಪ ದುಡ್ಡು ಅಂತ ಕೊಡ್ಬೇಕು. ಹೇಳ್ತೀವಿ. ಪಾಪ ಇಷ್ಟು ವರ್ಷ ಮಾಡಿದಾಳಲ್ಲ. Lords, what my lords have suggested, I told them yesterday evening. No, you tell them now. Respondent and his Iವಾಗ mother ಹೇಳ್ರಿ. and sister had came. I told them, when you are disabled, this is what the position. Even since from that date till they have not maintained, leave that money and you be happy. And even they are ready to give a custody of him. My lords, weekly they are giving that what the court has suggested. I told him. ಇಷ್ಟು ತೇಲಿ ನೋಡಿ, ನಾವು ಅವ್ರ ಮಗು ವಿಸಿಟ್ ಮಾಡೋದು ನಮ್ಮ ಹತ್ರ ಇಲ್ಲಿ ಕೇಸ್ ಅಲ್ಲ. ಅಲ್ಲ, ಅದು- ಕೇಸ್ ಹಾಕೊಳ್ಳಿ, ಅವ್ನ ವಿಸಿಟೇಷನ್ ರೈಟ್ ತಗೊಳ್ಳಿ. That is- ಇಲ್ಲಿ ನಾವು ಮ್ಯಾರೇಜ್ ಡಿಸಾಲ್ವ್ ಮಾಡ್ತೀವಿ. ಅವ್ರು ಇಲ್ಲ ಬೇರೆ ಇದಾರ ಅಂತ ಒಂದು ಗ್ರೌಂಡ್. ಎರಡನೇದು, ಮಗುನ ಅವ್ರು ಇಷ್ಟು ವರ್ಷ ಮೇಂಟೆನೆನ್ಸ್ ಮಾಡಿ ಅರ್ಧ ಖರ್ಚು ಅವ್ರು ಕೊಡ್ಬೇಕು. ಇಷ್ಟು ಮಾಡ್ತೀವಿ ನೋಡಿ. ಬರೀ ಅರ್ಧ ಒಂದ್ಸತಿ ಖರ್ಚಾಗಲ್ಲ ಅದು. ಮಗುನ್ ಮೇಂಟೈನ್ ಮಾಡೋದೇ ಒಂದ್ ದೊಡ್ಡ ಕೆಲಸ ತಾಯಿಗೆ. ಮಗುನ್ ಹಡದು ಕೇಳಿ. ತಾಯಿ ತೊಡೆ ಮೇಲೆ ಹಾಕಿ ಹೋಗ್ಬಿಟ್ರೆ ಮುಂದೆ ಏನ್ ಮಾಡ್ಬೇಕು ಅವ್ರು? ಆರ್ಡರ್ ಮಾಡಿಬಿಡ್ತೇವಿ ಅಷ್ಟೇ. ಮತ್ತೇನು ಮಾತಾಡೋದೇನಿಲ್ಲ. ಇದ್ರಲ್ಲಿ ಚರ್ಚೆ ಏನು? ಸಂತಿ ಮಾರ್ಕೆಟ್ ಆಯ್ತು, ಬೆಳಗಾವಿ ಮಾರ್ಕೆಟ್, ತರಕಾರಿ ಮಾರ್ಕೆಟ್. ಅವ್ರೇನು ದುಡ್ಡು ಇಲ್ಲ ಒಪ್ಸಿದೇವ್ರಿ. ಇಲ್ಲಿ ನೀವು ಇದ್ರಲ್ಲ, ನಿಮ್ ಕ್ಲೈಂಟ್ ಬರೋಕ್ಕಿಂತ ಮೊದ್ಲು ಅವ್ರು ಹುಷಾರಿಲ್ಲ, ನೀವು ಹುಷಾರಿಲ್ಲ, ಅವ್ರ ಜ್ಞಾಪಕ ಮಾಡಿ ಕೈ ಹೇಳಿ ಬಿಡಿ, ಕೈ ಬಿಟ್ಟು, ಕೈ ತೆಳ ಮಾಡಿ ಕೈ ಬಿಡಿ. ನೋಡಿ. ನೀವು ಮೊದ್ಲು ಅವ್ರು ಬರೋಕ್ಕಿಂತ ಮೊದ್ಲನ್ನ ನೀವು ಹತ್ರ ಮಾತಾಡಿದೀವಿ ತಾನೇ. ಮಾತಾಡಿದಾಗ ಆಯ್ತು, ದುಡ್ಡು ಬಿಡಬೇಡ ಅಂತ ಬೇಡ ಅಂತ ಅವ್ರನ್ನ ಬಿಡಿಸಿದ್ವಿ. ದುಡ್ಡು ಅವ್ರಿಗೆ ಏನೂ ಕೊಡಿಸಲ್ಲ, ಡೈವರ್ಸ್ ಕೊಟ್ಬಿಡಿ, ಮತ್ತೆ ಹೆಚ್ಚಿನ ಮಗುನನ್ನು ನೋಡ್ಕೊಲಿಕ್ಕೆ ಬಿಡ್ತೇವೆ ಅಂತ ಹೇಳಿದ್ದೇವೆ. ಇನ್ನಿದ್ದು ಏನ್ ಮಾಡೋದು? ತಿರುಗಿ ಅವ್ರಿಗೆ ಕೊಡ್ಬೇಕಾಗತ್ತಿತ್ತು ದುಡ್ಡು, ಹಸ್ಬೆಂಡ್ ಆಗಿ. My lords, yesterday I told my lords, she was present in my office. I told them. ಅವ್ರಿಗೆ ಅರ್ಥ Even ಆಗಿಲ್ಲ if ಅಂದ್ರೆ the court ಬಿಡಿ, was ಕಾನೂನು minimum ಪ್ರಕಾರ maintenance you are ಮಾಡ್ತೀವಿ. required to pay. ಆದೇಶ ಆಗತ್ತೆ, ಹೋಗ್ಲಿ, ಆದೇಶ ಆಗತ್ತೆ. ಇಲ್ಲ, ಮದುವೆ ಮಾಡ್ಕೋಬೇಕಾದ್ರೆ ಜವಾಬ್ದಾರಿ ಇಟ್ಕೋಬೇಕು, ಮಕ್ಕಳನ್ನ ಹಡ್ಕೋಬೇಕಾದ್ರು ಜವಾಬ್ದಾರಿ That, ಇರ್ಬೇಕು. my lords, I am ಹಂಗೆ ಬಂದ್ಕೊಂಡ್ ಮಗುನ್ ಹಡ್ದು ಆ ಹೆಣ್ಣಿನ ತೊಡೆ ಮೇಲೆ ಕೊಟ್ಟು ಹೋಗ್ಬಿಟ್ರೆ ಅವಳು ಏನ್ ಮಾಡ್ಬೇಕು? ಜೀವನ ಹೆಂಗ್ ಮಾಡ್ಬೇಕು ಅವಳು? This true, my lords. Whatever my lords is saying, that so far as this kind of lords, he has suffered a paralysis. He could not. ಅದಕ್ಕೆ- But till then, it was every. Now I suggested him. I told him. ನಾವೇನ್ ಮಾಡ ಮತ್ ಬರ್ತದ ಮತ್ತೆ ಏನ್ ಮಾಡೋಣ? ಜೀವನ ಎಲ್ಲ ಹೋಗ್ಬಿಟ್ಟಿರ್ತದೆ. ಏನ್ ಮಾಡ್ಬೇಕು ಎಲ್ಲ? ನಾವ್ ನೋಡಿ, ನಮ್ಗೆ ಯಾರು ನೀವು ಗೊತ್ತೂ ಇಲ್ಲ, That ನಿಮ್ಗೆ is ಒಳ್ಳೇದಲ್ಲಿ true. ಹೇಳ್ತೇವೆ. ನಮ್ಗೆ ಏನ್ ಇಂಟ್ರೆಸ್ಟ್ ಇಲ್ಲ. ಪಾರ್ಟೀಸ್ Lords, what my lords have suggested, I have suggested him yesterday. ಅಂದ್ರೆ ಬಿಡಿ. ನಮ್ ಕಾನೂನು ಅಂತೂ ನಿಮಗೂ ಗೊತ್ತಿದೆ. That lords, I am standing in this position. ಇವ್ರಿಗೊಂದು ಕಾನೂನು, ಅವ್ರಿಗೊಂದು ಕಾನೂನು, ಎಲ್ಲರಿಗೂ ಒಂದೇ ಕಾನೂನು ಇದೆ. ಅದು ನೋಡಿ ಮಾಡ್ತೀವಿ ನಾವು ಅಷ್ಟೇ. ಅವಾಗ ನಿಮ್ಮವ್ರಿಗೆ ಲಾಸ್ ಆಗತ್ತೆ. That is true, my lords. ಆರೋಗ್ಯ ಸರಿ ಇಲ್ಲ ಅಂತ ಗಮನ ಇಟ್ಕೊಂಡು ನಾವು ಹೇಳಿದ್ದೀವಿ ಅಷ್ಟೇ. ಕಾನೂನು ಅವ್ರ ಪರವಾಗಿ ಇದ್ರೂ ಕೂಡ ನಿಮ್ ಪರವಾಗಿ ನಾವು ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ಅವ್ನ ಆರೋಗ್ಯ ಸರಿ ಇಲ್ಲ ಪಾಪ, ಅವ್ನಿಗೆ ಇನ್ನೊಂದು ಭಾರ ಮಾಡೋದು ಬೇಡಲ್ಲ ಅಂತ ಈ ಲೆಕ್ಕದಿಂದ ನಾವು ಹೇಳಿದ್ವಿ. ಅವ್ರು ಬೇಡ, ಇಲ್ಲಿ ನಾವು ಭಾರ ಒಪ್ಕೊಲಿಕ್ಕೆ ರೆಡಿ ಅಂದ್ರೆ ಮಾಡ್ತೇವೆ ಅಷ್ಟೇ. ಪ್ಯಾರಲಿಸಿಸ್ ಆಗಿ ಎಷ್ಟು ದಿವಸ ಆಯ್ತು? ಎಷ್ಟು ವರ್ಷ ಆಯ್ತು ಅವ್ರಿಗೆ ಹಂಗ ಆರೋಗ್ಯ ಹಿಂಗಾಗಿ? 12 ವರ್ಷ ಆಯ್ತು. ನೋಡಿ ಪಾಪ, ನಾವು ಎಲ್ಲ ಅದಕ್ಕೆ ಸಿಂಪತೈಸ್ ಇದೇವಿ. ಬಟ್ ಕಾನೂನು ಹಂಗಿದೆ, ಏನ್ ಮಾಡ್ತೀರಾ? ಕೇಸ್ ಆಗಿದಾಗ ಏನಾಗಿರ್ಲಿಲ್ಲ. ಕಾನೂನು ಹಂಗಿದೆ ಅಲ್ಲ, ಏನ್ ಮಾಡ್ತೀರಾ? ಡೈವರ್ಸ್ ಕೊಡ್ತೇವಿ, ಮತ್ತೆ ಮಗು ಸೇರಿಸಿ ಕೊಡ್ಬೇಕಾಗತ್ತೆ. My lords, may I have it on Monday at 2:30. ಯಾಕೆ? If they are ready, my lords, I have tried. I have. ಪದೇ ಪದೇ ನಾವು ಟೈಮ್ ವೇಸ್ಟ್ ಮಾಡಕ್ಕಾಗಲ್ಲ. So why, my lords? His brother is there and his sister is there. They want to. ಇಲ್ಲ, ಅವ್ರ ಊರಲ್ಲಿ ಇದೆ at Belgaum. ಅವರೆಲ್ಲ Lords, on Monday, my lords, if not, my lords, we dispose of on the merits. I am not saying it. My lords, I am making it fair submission for my lords. I tried my best. Yesterday evening also, I told the same submission which I made.
ಈಗ ಒಂದು 7 ಸರಿ ಹೇಳಿದ್ರಿ ನೀವು. ಐ ಹ್ಯಾವ್ ಟೋಲ್ಡ್ ದ ಸೇಮ್ ಥಿಂಗ್ ಟು ದೆಮ್ ಅಂತ ಅನ್ಕೊಂಡು. ನೋಡಿ ಇನ್ನೊಂದ್ ಕೇಸಲ್ಲಿ ನಾವ್ ಎಷ್ಟು Notes ಕುಡಿಸಿದ್ವಿ 18 lakhs. ಅಲ್ಲಿ ನೋಡಿದಿರಲ್ಲ ಎಷ್ಟು ಕುಡಿಸಿದ್ವಿ, ವೈಫ್ಗೆ ಎಷ್ಟು ಕುಡಿಸಿದ್ವಿ ಹೇಳಿ ಅವ್ರು ಹೇಳಿದಿರ? Earlier I was there in that matter. ಅಲ್ಲ ಒಂದ್ ನಿಮಿಷ, 18 ಎಷ್ಟು ಲಕ್ಷ ಕುಡಿಸಿದ್ವಿ 18 ಲಕ್ಷ ಕೊಟ್ಟು. ಅವ್ರಿಗೆ ಗೊತ್ತಲ್ಲ. ಇವ್ರಿದ್ರು ಅಷ್ಟೇ, ಇವ್ರ ಪ್ಲೇಸ್ ದಲ್ಲಿ ಇನ್ನೊಬ್ರು ಬಂದ್ರು ಅದೇ ಅಲ್ವಾ? ನ್ಯಾಯ ಮಾಡ್ಬೇಕಲ್ಲ ನ್ಯಾಯ ನಾವು. ಹಂಗೆ ಇದೆ. ಜಸ್ಟಿಸ್ ಮಾಡ್ಲಿಕ್ಕೆ ಕೂತೇವೆ ಇಲ್ಲಿ. ಇಲ್ಲಿ ಎಲ್ಲಾರ್ದು ನಿಮ್ಮ ಸ್ಟೋರೀಸ್ ಎಲ್ಲ ಕೇಳ್ಕೊತ ಕೂತ್ಕೊಂಡ್ರೆ ಜಸ್ಟಿಸ್ ಮೊದಲೇ ಸೃಷ್ಟಿ ನಮ್ಮ ಹೆಣ್ಮಕ್ಳನ್ನ ಒಂದು ಡಿಸ್ಅಡ್ವಾಂಟೇಜಿಯಸ್ ಪೊಸಿಷನ್ ಅಲ್ಲಿ ಇಟ್ಟಿದೆ. ಅದಕ್ಕೆ ಮನುಷ್ಯರು, ನಾವು ಗಂಡಸರು, ನಾವು ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀವಿ. ಈ ಕಾರಣಕ್ಕೆ ಅಷ್ಟು ಅನ್ಯಾಯ ಆಗ್ತದೆ ಹೆಣ್ಮಕ್ಳಿಗೆ. ಅವರು ಆ ಮಗುನ ಹಡಿದು ಆ ಮಗುನ ಅವಳ ತೊಡೆ ಮೇಲೆ ಹಾಕಿ ಹೋಗ್ಬಿಟ್ರೆ ಇವ ಓಡಿ ಹೋಗ್ಲಿಕ್ಕೆ ಬರ್ತದೆ, ಅವಳು ಓಡಿ ಹೋಗ್ಲಿಕ್ಕೆ ಬರಲ್ಲ ತಾಯಿ. ಯಾಕಂದ್ರೆ ಶಿ ಟ್ರೀಟ್ಸ್ ದ ಚೈಲ್ಡ್ as part of her body, soul. Lords, but in all cases, in this case, what had happened, I should be fair for Lords, since his health could not permit till this. ಅಲ್ಲ, ಒಂದು ನಿಮಿಷ, ಯಾವಾಗ ಹೆಲ್ತ್ ಅದಾಗಿದ್ದೆ ಯಾವಾಗ, ಯಾವ ಇಯರ್ನಲ್ಲಿ ಆಗಿದೆ ತೋರಿಸಿ. Son is born in 2009. ಹಾ, What effort you have made to secure the son to your house? He has not made any efforts. I had nothing has done. ಹಂಗೆ ಒಂದು ಅರ್ಜಿ ಹಾಕಿದ್ರಾ ಕೋರ್ಟ್ ಮುಂದೆ, ನಮ್ಮ ಮಗುನ್ ನನ್ನ ಹತ್ರ ಕೊಡಿ ಅಂತ ಕೇಳಿದಿರಾ? ಜವಾಬ್ದಾರಿ ಇಲ್ವಾ? ಒಯ್ದು ಕಾಲ್ ಮೇಲೆ ತೊಡೆ ಮೇಲೆ ಇಟ್ಟಾರ. ಹಂಗೆಲ್ಲ ಮಾಡಕ್ಕಾಗತ್ತೆ? ಒಂದ್ ಮಗುನ್ ಬೆಳ್ಸಕ್ಕೆ ಎಷ್ಟು ತ್ರಾಸಿದೆ ಅಂತ ಅದೇನು ಒಂದ್ ಸಣ್ಣದ ಕರಿಬೇವಿನ ಗಿಡ ಬೆಳೆಸಿ ನೋಡಿ ಗೊತ್ತಾಗತ್ತೆ. ಅಂಥದ್ದು ಒಂದ್ ಮಗುನ್ನ ಬೆಳೆಸೋದು ಅಂದ್ರೆ ಎಷ್ಟು ಡೆಡಿಕೇಶನ್ ಇರ್ತದೆ. ಮಂದಿಗೆ ನಮ್ಮ ಆರ್ಡರ್ ನೋ ಆಗ್ಬೋದು, ಇಲ್ಲ ಅಂತ ಹೇಳಲ್ಲ. ಮತ್ತೆ ಏನ್ ಮಾಡಕ್ಕಾಗಲ್ಲ. Lords, I had Lords, I had suggested permanent alimony will be granted in all cases. ಇನ್ನೊಂದ್ಸತಿ ಹೇಳಿ, ಕೇಳಿ ಏನಂತ ಕೇಳಿ. ಮತ್ತೆ ಟೈಮ್ ವೇಸ್ಟ್ ಮಾಡಬೇಡ್ರಿ, ಎಲ್ಲ ಟೈಮ್ ವೇಸ್ಟ್ ಮಾಡಕ್ ಕೊಡಲ್ಲ ನಾವು. ಸರ್ ನಮ್ಮ ಮಗನ ದವಾಖಾನೆ ನಾವು ಅವನು ಜೋಪಾನ ಮಾಡಿ ಅವಂಗೂ ಆರಾಮಿರ ಎಲ್ಲಿ ಆಪರೇಷನ್ ಆಗ್ತಾರಲ್ಲ. ನಾವೀಗ 12 ವರ್ಷದಿಂದ ನೋಡ್ಕೊಂತಾನೆ ಅದೇವ್. ಯಾರಿಗೆ ನೋಡ್ಕೊತಾ ಇದ್ದೀರಾ? ಮೊಮ್ಮಗನ್ ನೋಡ್ತಾ ಇದ್ದೀರಾ? ಅದನ್ನ ನೋಡ್ತೀವ್ರಲ್ಲ ಬಂದ್ರ ರೀ ದುಡ್ಡು ಬರ್ಬೇಕಲ್ಲ. ಈಗ 12 ಖರ್ಚಿಗೆ ಏನ್ ದುಡ್ಡು ವರ್ಷ ಬಂದಾನೆ ನೋಡ್ರಿ. ಅಲ್ಲ ಅವನು ಬರಲ್ಲಮ್ಮ. ಶಶಿ ಒಂದು ಸಲ ಬಂದಿಲ್ಲ ನೋಡಮ್ಮ, ನೀವು ಆರ್ಗ್ಯುಮೆಂಟ್ ವಕೀಲರ ತರ ಮಾಡ್ಬೇಡ, ಅತ್ತೆ ಮತ್ತೆ ಅಜ್ಜಿ ತರ ಮಾತಾಡ್ಬೇಡ. ನೀವೇನ್ ನಿಮ್ಮ ಮೊಮ್ಮಗನ್ ತರ್ಲಿಕ್ಕೆ ಏನ್ ಕಾನೂನು ಹೋಗಿದ್ದೀರಾ? ಅರ್ಜಿ ಹಾಕಿದಿರಾ? ಅರ್ಜಿ ಹಾಕಿದಿರಾ? ನಮ್ಮ ಕೋರ್ಟ್ದಲ್ಲಿ ಅರ್ಜಿ, ನಮ್ಮ ಮೊಮ್ಮಗನ್ ನನ್ನ ಹತ್ರ ಕೊಡಿ ಅಂತ ಅರ್ಜಿ ಹಾಕಿದಿರಾ? ನೀವು ಅಥವಾ ನಿಮ್ಮ ಮಗ ಹಾಕಿದಿರಾ? ನಾವು ಕರಿಲಿಕ್ಕೆ ಹೋಗಿವ್ರಿ, ಅವ್ ಕಳ್ಸಿಲ್ಲ. ಕೋರ್ಟಿಗೆ ಹೋಗ್ಬೇಕು ಅವಾಗ. ನಮ್ಮ ಶಶಿನೂ ಬಂದಿಲ್ರಿ. ನಾವು ಅಲ್ಲ, ಕೋರ್ಟಿಗೆ ಹೋಗ್ಬೇಕಮ್ಮ. ಕೇಳು ಒಂದ್ ನಿಮಿಷ, ಅದು ಆಯ್ತಾ? ಒಂದ್ ನಿಮಿಷ. ಆ ಮಗುಗೆ ಆ ಸ್ಕೂಲ್ ಸಲುವಾಗಿ ಕಲೀಲಿಕ್ಕೆ ಶಾಲೆಗೆ ಏನ್ ದುಡ್ಡು ಮನೆ, ನಮ್ಮ ಶಶಿ ಜಾಬ್ ಮಾಡ್ತೇವ್ರಲ್ಲ, ಹಂಗಾಗಿ ನೀವೇನು ಕೊಡೋರಲ್ಲ. ನಾ ಜಾಬ್ ಮಾಡ್ತೇವ್ರಿ. ನಾವ್ ಕೇಳಿದ್ರ ಕೊಡ್ತಿದ್ರಲ್ಲ ಆ ಟೈಮ್ದಾಗ. ಆ ಟೈಮ್ದಾಗ ಕೇಳಿದ್ರ ಕೊಡ್ತಿದ್ರಲ್ಲ ಸರ್. ಇವಾಗ ಕೇಳ್ತಾ ಇದಾರೆ ಕೊಡಿ, ನಾವು ಆದೇಶ ಮಾಡ್ತೀವಿ. 10 ಲಕ್ಷ ಕೇಳಿದ್ರ ಕೊಡ್ತಿದ್ರಿ. ನಮ್ಮ ಮಗಗೆ ಹಿಂಗ್ ಪ್ರಾಬ್ಲಮ್ ಆಗೈತೆ ಅಂತ ಹೇಳಿ ತ್ರಾಸ ಆಗೈತಿರಲ್ಲ. ಅಲ್ಲ 10 ಲಕ್ಷ ಆದೇಶ ಮಾಡ್ತೀವಿ, ಕೊಡಿ ಅಮ್ಮ. ಇವಾಗ ಏನಿಲ್ಲ 10 ಲಕ್ಷ ಕೊಡ್ತೀವಿ, ಕೊಡಿ. ಮಗುಗ್ ಬೇಕಲ್ಲ ನಾಳೆ, ಮಗುಗ್ ಬೇಕಲ್ಲ, ಮತ್ತೆ ಯಾರು ಮಾಡೋದು? ಎಜುಕೇಶನ್ ಮಾಡಿಸೋದು ಬೇಡವಾ? ನಮ್ಮ ಮಗ ಏನೂ ಮಾಡೋಂಗಿಲ್ಲ. ಡೈವರ್ಸ್ ಮಾಡಿಸಿ ಬಿಡ್ತೇವಿ, ಮಗುಗೆ 10 ಲಕ್ಷ ಕೊಡಿ. 10 ಲಕ್ಷ ಕಟ್ಟಿ ಅಮ್ಮ ಮಗುಗೆ. 10 ಲಕ್ಷ ಆದೇಶ ಮಾಡ್ತೇವಿ, ಕಟ್ಬಿಡಿ. Lords, at Monday 2:30, if not my Lord. ಮತ್ತೆ 2:30 ವೇಸ್ಟ್ ಮಾಡ್ತಾರೆ. ಮತ್ತೆ ಇದೇ ಮತ್ತೆ I can ಮಾತಾಡೋ ರೀತಿ Lords, I can ನೋಡಿ, try them. ಅವ್ರು ಏನ್ ಹೇಳ್ತಾ ಇದಾರೆ? ಬರಲಿ ಅವರು ಒಂದು ಮನೆಗೆಲ್ಲ ಬರ್ತಾರೆ. ಅತ್ತೆನೂ ಒಂದು ಹೇಳ್ತಾನೆ, ಅವ್ರು ಮಾತಾಡೋ ರೀತಿ ಹೆಂಗಿದೆ. ನಿಮ್ ಸೊಸೆ ಎಷ್ಟು ಕೆಟ್ಟವ್ರು ಇರ್ಬೋದಮ್ಮ, ಮೊಮ್ಮಗು ಏನ್ ಮಾಡ್ತದೆ? ಮಕ್ಳು ಬೇಕ್ರಿ ಸರ್. ಮತ್ತೆ ನಿಮ್ ಬೇಕು ದುಡ್ಡು ಏನ್ ಎಷ್ಟು ಮಾಡಿ? ಖರ್ಚು ಮಾಡಿದಿರಮ್ಮ ನಿಮ್ ಮೊಮ್ಮಕ್ಳಿಗೋಸ್ಕರ? ರೂಪಾಯಿ ಕೊಡ್ತೀನಿ. ನಮ್ಗೆ ಹಂಗೆಲ್ಲ ಹೇಳ್ಬಾರ್ದು. 10 ಮೊಮ್ಮಕ್ಳು ಅದಾವ್ರಿ ಸರ್. ನೋಡಮ್ಮ, ನಿಮ್ ಮನೆ ಕತೆ ಕೇಳಿ 2 ಜನ ನ್ಯಾಯಮೂರ್ತಿಗಳು ಗೊತ್ತಿಲ್ಲ, ಇಲ್ಲಿ ಅರ್ಥ ಮಾಡ್ಕೋಬೇಕು. 10 ಲಕ್ಷ ಆರ್ಡರ್ ಮಾಡ್ತೀವಿ, ಕಟ್ಟಿ ಅವ್ರಿಗೆ 2 ಡೈವರ್ಸ್ ಕೊಡ್ತೇವೆ, ಹೋಗಿ. ಇಲ್ಲಾದ್ರೆ ಇನ್ನೊಂದು ಆಪ್ಷನ್ ಇದೆ, ನೀವು ಅವ್ರಿಗೆ ದುಡ್ಡು ಕೊಡೋದು ಬೇಕಾಗಿಲ್ಲ. ಮಗ ಯಾವಾಗರೆ ಬಂದು, ಮೊಮ್ಮಗ ಬಂದು ನಿಮ್ ನೋಡ್ಕೊಂಡು ಹೋಗ್ತಾನೆ, ಮಾತಾಡ್ಸ್ಕೊಂಡು ಹೋಗ್ತಾನೆ. ಅದು ಒಪ್ಪಿಗೆ ಇತ್ತಂದ್ರೆ ಇವಾಗಲೇ ಬರೆದು ಕೊಡ್ಬೇಕು. ಒಂದೇ ಚಾನ್ಸ್ ಕೊಡೋದು, ಇನ್ಮ್ಯಾಗ ಪದೇ ಬಂದು ಮಾತಾಡೋದು. ಇದೇನು ಧರ್ಮಛತ್ರ ಮಾರ್ಕೆಟ್ ಅಲ್ಲ ನೀವು ಟೈಮ್ ಪಾಸ್ ಮಾಡ್ಲಿಕ್ಕೆ. ನೀವು ಹೇಳಿ ಒಪ್ಪಿದ್ರೆ ನಿಮ್ಮ ವಕೀಲರಿಗೆ ಹೇಳಿ ಬರ್ಕೊಂಬನ್ನಿ. ಅದು ಇನ್ನೊಂದು ಅರ್ಧ ಗಂಟೆ ಟೈಮ್ ಇದೆ, ಅಷ್ಟರ ತಗೋತೀವಿ, ಕ್ಲೋಸ್ ಮಾಡಿ ಕಳಿಸ್ತೀವಿ. ಇಲ್ಲ 10 ಲಕ್ಷ ಆರ್ಡರ್ ಮಾಡ್ತೀವಿ. ಪ್ರೈಸ್ ನಿಮ್ದಿದೆ ನೋಡಿ, ಏನ್ ಮಾಡ್ತೀರಾ? ವಿಚಾರ ಮಾಡ್ತೀವಿ. ವಿಚಾರ ಮಾಡ್ಕೊತೀರಿ, ನಾವು ಆರ್ಡರ್ ಮಾಡ್ತೀವಿ. ವಿಚಾರ ಮಾಡ್ಕೊಂಡು ಹೋಗಿ. ಇಲ್ಲಿ ಆರ್ಡರ್ ಮಾಡೋದಲ್ಲ, ಟೈಮ್ ಕೊಟ್ಟು ಕೊಡಲ್ಲಮ್ಮ ಟೈಮ್. ಈಗ ನಾವ್ ಏನ್ ಅನ್ಬೋದು ಮಾತಾಡಿ ಬರ್ತೈತ್ರಿ. ಮಾತಾಡಲ್ಲ, ಬರ್ಬೇಕಿತ್ತು. ಲಾಯರ್ ಆಗಿ ಚೆನ್ನಾಗಿ For the reasons stated above, appeal is allowed. Impugned order of the family court dated so and so is set aside. The petition filed by the respondent, appellant under section 13(1)(a) and 1(b) of the Hindu Marriage Act is allowed. The marriage between the petitioner, appellant and the respondent dated 21/4/2008 at Maruti Mangal Kalyan Mandap Camp, Belgavi is resolved.
Further, the respond husband is directed to pay a sum of rupees